ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಮುಖ ಪಕ್ಷವೊಂದು, ದೊಡ್ಡ ಪಕ್ಷವೊಂದು ಬಿಜೆಪಿಯ ಜೊತೆಗೆ ವಿಲೀನವಾಗಲಿದೆಯಾ? ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಬೈ ಎಲೆಕ್ಷನ್ NDA ವರ್ಸಸ್ INDIA ಲೋಕಸಭೆಯ ಫಲಿತಾಂಶದ ಬಳಿಕ ನಡೆದಂತಹ ಬರೋಬ್ಬರಿ 13 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಅಚ್ಚರಿಯ ನಂಬರ್ಸನ್ನು ನೋಡಬಹುದು. ನಾವು ಏನು ಹೇಳ್ತಿದೆ ಹಾಗಾದರೆ ಲೋಕ ಫಲಿತಾಂಶದ ಬಳಿಕ ಯಾವುದರ ದಿಕ್ಸೂಚಿ ಇದು ಅನ್ನೋದರ ಸುತ್ತ ಚರ್ಚೆ ನಡೀತಿರೋ ಹೊತ್ತಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ, ಪಕ್ಷವೇ ವಿಲೀನವಾಗಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೊದಲೇದಾಗಿ ಬೈ ಎಲೆಕ್ಷನ್ 13 ಸೀಟ್ಸ್ಗೆ, ಅಂದರೆ ಈಗ ಕರ್ನಾಟಕದಲ್ಲೂ 3 ಸೀಟ್ಸ್ಗೆ ನಡೆಯೋದಿದೆಯಲ್ಲ, ಲೋಕಸಭೆಗೆ ನಿಂತು ಅಲ್ಲಿ ಗೆದ್ದವರು ಇರ್ತಾರೆ, ಇಲ್ಲಿ ರಾಜೀನಾಮೆ ಕೊಟ್ಟಿರ್ತಾರೆ. ಅಂತಹ 13 ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ BJPಗೆ ಏನೂ ಸಿಕ್ಕಿಲ್ಲ. INDIನೇ ಹೆಚ್ಚು ಗೆದ್ದುಕೊಂಡಿದೆ. ಈ ರಿಸಲ್ಟ್ನ ಸುತ್ತ ಈಗ ದೊಡ್ಡ ಜಟಾಪಟಿ ಆಗ್ತಿದೆ. BJP ತಿರಸ್ಕರಿಸಿದೆ, NDAಯನ್ನು ಇಡೀ ದೇಶ ತಿರಸ್ಕರಿಸಿದೆ ಅನ್ನೋದಕ್ಕೆ ಈ ಬೈ ಎಲೆಕ್ಷನ್ ರಿಸಲ್ಟು ಸಾಕ್ಷಿ ಅಂತ ಕಾಂಗ್ರೆಸ್ ಬೀಗ್ತಾ ಇದೆ. ಆದರೆ BJP ಇಲ್ಲಿ ತಿರುಗೇಟ್ ಕೊಡ್ತಿರೋದು 9 ಸೀಟ್ಸು, ಈ ಎಲೆಕ್ಷನ್ ನಡೆದಂಥ 13 ಸೀಟ್ಸಲ್ಲಿ 9 ಸೀಟ್ಸು BJP ತನ್ನ ಬಲವನ್ನು ಹೊಂದಿದ್ದ ಕ್ಷೇತ್ರಗಳೇ ಅಲ್ಲ ಅಂತ BJP ಹೇಳ್ತಿರೋದು. ಸುಮ್ಮನೆ ದೇಶಕ್ಕೆ ನಂಬರ್ ತೋರಿಸಿ ಕಣ್ಣಿಗೆ ಮಣ್ಣೆರಚಬೇಡಿ. 9 ಸೀಟ್ಸ್ ನಮಗೆ ಬಲ ಇದ್ದಂಥ ಕ್ಷೇತ್ರಗಳೆಲ್ಲ ಅವು. ಫಾರ್ ಎಕ್ಸಾಂಪಲ್ ಉತ್ತರಾಖಂಡಲ್ಲಿ ಕಾಂಗ್ರೆಸ್ 2 ಸೀಟ್ಸಲ್ಲಿತ್ತು, ಇಂಡಿಪೆಂಡೆನ್ಸ್ 3 ಸೀಟ್ಸಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಅದು ಸ್ವತಂತ್ರವಾಗಿ ಪಕ್ಷೇತರರೇ ಗೆದ್ದುಕೊಂಡು ಬರ್ತಾ ಇದ್ದಂತಹ ಕ್ಷೇತ್ರಗಳು. ಆದರೆ ಮಧ್ಯಪ್ರದೇಶದಲ್ಲಿ BJP ಕಾಂಗ್ರೆಸ್ ಇದ್ದಂಥ ಕ್ಷೇತ್ರವನ್ನು BJP ವಶಪಡಿಸ್ಕೊಂಡಿದೆ, ಅದನ್ನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಅಂತ ತಿರುಗೇಟ್ ಕೊಡ್ತಿದೆ. ಬೆಂಗಾಳಲ್ಲಿ, ಪಶ್ಚಿಮ ಬಂಗಾಳದಲ್ಲಿ TMC 4 ಗೆದ್ದಿದೆ. TMC 4 ಗೆದ್ದಿದೆ. TMC ಗೆದ್ದಿರೋದನ್ನೆಲ್ಲ ಸೇರಿಸ್ಕೊಂಡು ಕಾಂಗ್ರೆಸ್ INDI ಅಂತ ಹೇಳ್ಕೊಳ್ತಿರಬಹುದು. ಆದರೆ ಅಲ್ಲಿ ನಡೆದಿರೋ ಎಲೆಕ್ಷನ್ ಹೇಗೆ, ಏನು, ಅದರ ಕಥೆ ಏನು ಅಂತ ಸತ್ಯ ಎಲ್ರಿಗೂ ಗೊತ್ತು, ನಾವು ಮಾತಾಡೋದಕ್ಕೆ ಹೋಗಲ್ಲ. ಹಾಗಾಗಿ 13 ಪೈಕಿ 9ರಲ್ಲಿ ನಮ್ಮ ಬಲವೇ ಇದ್ದ ಕ್ಷೇತ್ರಗಳಲ್ಲ. ನಾವು ಗೆದ್ದಿರುವಂಥ 2 ಸೀಟಲ್ಲಿ ಕಾಂಗ್ರೆಸ್ ಇದ್ದದ್ದನ್ನು ನಾವು ಒಂದು ಗೆದ್ದುಕೊಂಡಿದ್ದೀವಿ ಅಂತ ತಿರುಗೇಟ್ ಕೊಡ್ತಿರೋದು. ಈ ಬೈ ಎಲೆಕ್ಷನ್ ತೋರಿಸ್ಕೊಂಡು ನೀವು ಜನರಿಗೆ ಕಣ್ಣಿಗೆ ಮಣ್ಣೆರಚಬೇಡಿ ಅಂತ ತಿರುಗೇಟ್ ಕೊಡ್ತಾ ಇದ್ದು ಜಟಾಪಟಿ ಆಗ್ತಾ ಇದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಡೆವಲಪ್ಮೆಂಟ್ಸ್ ನಿಮ್ಮ ಮುಂದೆ ಇಟ್ವಿ. ಪರಿಷತ್ ಎಲೆಕ್ಷನ್ನಲ್ಲಿ 8 ಕಾಂಗ್ರೆಸ್ನ ಶಾಸಕರು NDAಗೆ ಸಪೋರ್ಟ್ ಮಾಡುವ ಮೂಲಕ, ಕ್ರಾಸ್ ವೋಟಿಂಗ್ ಮಾಡುವ ಮೂಲಕ ಎಕ್ಸ್ಟ್ರಾ ಒಬ್ಬರು BJPಯಿಂದ ಅಂದರೆ NDAಯಿಂದ ಗೆಲುವು ಸಾಧಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೈಗೆ ದೊಡ್ಡ ಆಘಾತ ಎದುರಾಗಿದೆ. ವಿಧಾನಸಭಾ ಚುನಾವಣೆಗೆ ಬರೀ 2.5-3 ತಿಂಗಳು ಉಳ್ಕೊಂಡಿರೋ ಟೈಮಲ್ಲಿ ಬಿಗ್ ಆಪರೇಷನ್, ಅಲ್ಲಿ ಕಾಂಗ್ರೆಸ್ ಒಡೆದು ಹೋಳಾಗತ್ತಾ, ಶಿವಸೇನೆ NCP ಬೆನ್ನಲ್ಲೇ ಅನ್ನೋ ಮಟ್ಟಿಗೆ ಕಂಪನ ಸೃಷ್ಟಿಯಾಗಿದೆ. ಈಗ ಇನ್ನೊಂದು ಪ್ರಬಲ ಪಕ್ಷ ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದ ಹಿಡಿತ ಸಾಧಿಸೋದಕ್ಕೆ ಲೋಕಸಭೆಯಲ್ಲಿ ಟ್ರೈ ಮಾಡ್ತು, ಆಗಲಿಲ್ಲ. ಆದರೆ ರಾಜ್ಯ ಮಟ್ಟದಲ್ಲಂತೂ ಚೆನ್ನಾಗಿ ಹಿಡಿತಾ ಇದೆ. ಈ ಎಲೆಕ್ಷನಲ್ಲಿ ಪೆಟ್ಟು ತಿಂತು. ಪ್ರಾದೇಶಿಕ ಪಕ್ಷಗಳದ್ದು ಏರು ಇಳಿತ ಸಹಜ, ಎಲ್ಲ ಪಕ್ಷಗಳಿಗೂ ಇದ್ದದ್ದೇ ಅದು. 23 ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ದೊಡ್ಡ ಆಘಾತವನ್ನು ಅನುಭವಿಸ್ತು BRS. ಚಂದ್ರಶೇಖರ್ ರಾವ್ ಅವರ ಮಗ ಹೈಕಮಾಂಡ್ ಜೊತೆ, BJP ಹೈಕಮಾಂಡ್ ಜೊತೆ ನಿರಂತರ ಟಚ್ಚಲ್ಲಿದ್ದಾರೆ. ಡೆಲ್ಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಿದೆ ಅನ್ನೋದ್ರ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ. NDA ತೆಕ್ಕೆಗೆ ಬೀಳಲಿದೆಯಾ BRS ಅಂತ ನಾವು ರಿಪೋರ್ಟ್ ಮಾಡಿದ್ವಿ. KTR ನಿರಂತರ ಮಾತುಕತೆಯಲ್ಲಿದ್ದಾರೆ, ಕಾಂಗ್ರೆಸ್ನ ಹೊಡೆತ ತಾಳಲಾರದೆ ಅನ್ನೋ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಯಾಕಂದರೆ 16 ಜನ ಪ್ರಮುಖ ನಾಯಕರು, MLCಗಳು ಮತ್ತು MLAಗಳು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. 39 ಗೆದ್ದಿದ್ರು ಅವರು ಈ ವಿಧಾನಸಭಾ ಚುನಾವಣೆಯಲ್ಲಿ. ಲೋಕಸಭೆಯಲ್ಲಿ 0, ವಿಧಾನಸಭೆಯಲ್ಲಿ ಗೆದ್ದಿದ್ರ ಪೈಕಿ ಈಗ 7-8 ಜನ ಕೈ ತೆಕ್ಕೆಗೆ ಬಿದ್ದಿದ್ದಾರೆ. ಪಕ್ಷದ ಅಸ್ತಿತ್ವಕ್ಕಾಗಿ, ಪಕ್ಷ ಉಳಿಸೋದಕ್ಕಾಗಿ ಚಂದ್ರಶೇಖರ್ ರಾವ್ ಅವರು ಈಗ ಮಹತ್ವದ ಹೆಜ್ಜೆಯೊಂದನ್ನು ಇಡಲಿದ್ದಾರೆ ಅನ್ನೋ ಸುದ್ದಿ ಕೇಳಿಬರ್ತಾ ಇದೆ. BJPಯ ಜೊತೆಗೆ ವಿಲೀನ ಮಾಡೋದಕ್ಕೂ ರೆಡಿ ನಾವು ಅಂತ. ಯಾಕಂದರೆ ಮೈತ್ರಿಗೆ ಕೆಲವರು ಒಪ್ತಿದ್ದಾರೆ, ಕೆಲವರು ಒಪ್ತಿಲ್ಲ. ಅವರ ಮಗಳು ಬೇರೆ ಲಿಕ್ಕರ್ ಸ್ಕ್ಯಾಮಲ್ಲಿ ಲಾಕ್ ಆಗಿರುವಾಗ ನಮಗೆ ಮುಜುಗರ ಅಲ್ವಾ? BJP ಯಾಕೆ ಅವ್ರನ್ನ ಜೊತೆಗೆ ಸೇರಿಸ್ಕೊಳ್ಬೇಕು? ಏನು ಲಾಭ ಇದೆ? ಲೋಕಸಭೆಯಲ್ಲಿ NDA ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಥರನೂ ಇಲ್ಲ, ಅವ್ರ ಹತ್ರ ನಂಬರ್ಸ್ ಇಲ್ಲ. ಬಟ್ ರಾಜ್ಯದಲ್ಲಿ ಸರ್ಕಾರವನ್ನು ಉರುಳಿಸೋ ಮಟ್ಟಿಗೆ ಬಲ ಬರಬಹುದು BJPಗೆ. BJP BRS ಸೇರಿ ಅಲ್ಲಿ ಕಾಂಗ್ರೆಸ್ನ 26 MLAಗಳು ಟಚ್ಚಲ್ಲಿದ್ದಾರೆ ಅಂತೆಲ್ಲ ಮೊನ್ನೆ ಬಂಡಿ ಸಂಜಯ್ ಹೇಳಿದ್ರಲ್ಲ, ಅಂಥದ್ದೇನಾದರೂ ಆದರೆ ಬೈ ಎಲೆಕ್ಷನ್ ನಡೆದ್ರೆ ಚಾನ್ಸ್ ಇದೆ. ಅಂಥ ಮಾತುಕತೆಗಳೇ ತೆಲಂಗಾಣದಲ್ಲಿ ಸದ್ದು ಮಾಡ್ತಿರೋದು. ಅದೊಂದು ಚಾನ್ಸ್ ಇದೆ. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ ಚಾನ್ಸ್ ಇದೆ.
ಆದರೆ BJPಯಲ್ಲಿ ಎಲ್ರಿಗೂ ಇದು ಒಪ್ಪಿಗೆ ಇಲ್ಲ, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇದು ನಮಗೆ ಡ್ಯಾಮೇಜ್ ಆಗಬಹುದು, ಇವರ ಹೊರೆ ನಾವು ಬರೋದು ಬೇಡ, ಮುಂದೆ ನಾವು ಚೆನ್ನಾಗಿ ಮಾಡಬಹುದು ತೆಲಂಗಾಣದಲ್ಲಿ, ಯಾಕಂದರೆ ನಮಗೆ ಈಗ ಒಳ್ಳೆ ಭವಿಷ್ಯ ಕಾಣಿಸ್ತಾ ಇದೆ. ಲೋಕಸಭೆಯಲ್ಲಿ ಭರ್ಜರಿ ಗಳಿಕೆ ಆಯಿತು, ಹಾಗೆ ವಿಧಾನಸಭೆಯಲ್ಲೂ ಓಕೆ, ಏನು ನಾಟ್ ಬ್ಯಾಡ್, ನಮಗೆ ಅವಕಾಶ ಮುಂದಿನ ಚುನಾವಣೆಯಲ್ಲಿದೆ, ಇವ್ರ ಜೊತೆ ಹೋದರೆ ಹಾಳಾಗತ್ತೆ ಅನ್ನೋ ಥರದ್ದು ಅಭಿಪ್ರಾಯ ಇದೆ. ಹಾಗಾಗಿ ಮೈತ್ರಿಗೆ ಒಪ್ಪದೇ ಇದ್ದರೆ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನ ಆಪರೇಷನ್ ಹೊಡೆತವನ್ನು ತಡೆದುಕೊಳ್ಳೋದಕ್ಕಾಗದೆ ಈಗ BJPಯಲ್ಲಿ BRS ವಿಲೀನ ಮಾಡುವ ಪ್ರಯತ್ನವೂ ಆಗ್ತಿದೆ. ಆ ಮೂಲಕ ಅಟ್ಲೀಸ್ಟ್ ತಮ್ಮ ಶಾಸಕರನ್ನು ಉಳಿದವ್ರನ್ನ ಉಳಿಸ್ಕೊಳ್ಳೋದು, ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋದು BRSನ ಲೆಕ್ಕಾಚಾರ. ಒಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿ ಬೀಸುವಂತಹ ಕೆಲವು ಬೆಳವಣಿಗೆಗಳು ಸದ್ದಿಲ್ಲದೆ ನಡೀತಾ ಇದ್ದು ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.